ಕರ್ನಾಟಕ ಗೃಹ ಮಂಡಳಿ ಬಡಾವಣೆ ಸರ್. ಊಟಗಳಲ್ಲಿ 45 ವರ್ಷ ಆಗಿದೆ ಸರ್ ಹೆಚ್ಚು ಕಡಿಮೆ ಅದನ್ನು ಕಟ್ಟಿ. ಅಲ್ಲಿದೆ ಸರ್ ಅಲ್ಲಿ. ಅದೇ ಅಲ್ಲಿ ಅವರು ಗೃಹ ಮಂಡಳಿ ಬಡಾವಣೆ ಕಟ್ಟುವಾಗ ಸರ್ ನಾಟ್ ಓನ್ಲಿ ಬಿಲ್ಡಿಂಗ್ ಹೌಸಸ್ ಕಮ್ಯುನಿಟೀಸ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ರು ಸರ್. ಅವರು ಸಮುದಾಯ ನಿರ್ಮಾಣ ಅನ್ನೋ ಗುರಿ ಇಟ್ಕೊಂಡು ಕಟ್ಟಿದ್ದು ಸರ್ ಅಲ್ಲಿ. EWS ಎಕನಾಮಿಕ್ ವೀಕರ್ ಸೆಕ್ಷನ್ಗೆ, ಲೋ ಇನ್ಕಮ್ ಗ್ರೂಪ್ಗೆ LIG ಮನೆಗಳಿದ್ದಾವೆ ಸರ್. ಫ್ಲ್ಯಾಟ್ ಹೌಸ್ಗಳು ಕಟ್ಟಿದ್ದಾರೆ. ಮಿಡ್ಲ್ ಇನ್ಕಮ್ ಗ್ರೂಪ್ 1 ಮತ್ತು ಮಿಡ್ಲ್ ಇನ್ಕಮ್ ಗ್ರೂಪ್ 2 ಅಂತೇಳಿ ಸರ್. ಅದರಲ್ಲೇ ಸ್ಟ್ರಾಟಿಫಿಕೇಷನ್ ಮಾಡಿ 2 ಥರ ಮಾಡಿದ್ದಾರೆ ಸರ್. MIG 2 ಕೆಟಗರಿ ಮನೆಗಳಲ್ಲಿ 2 ಥರ ಇದೆ ಸರ್. ಒಂದು 30-50ರಲ್ಲೇ ಇಂಡಿಪೆಂಡೆಂಟ್ ಮನೆಗಳನ್ನು ಕಟ್ಟಿದ್ದಾರೆ ಸರ್. ಇನ್ನೊಂದು ಟ್ವಿನ್ ಹೌಸ್ಗಳು ಕಾನ್ಸೆಪ್ಟ್ ಮಾಡಿದ್ದಾರೆ ಸರ್. ಟ್ವಿನ್ ಹೌಸ್ ಅಂದರೆ ಸರ್ ಅದು ಇಬ್ಬರಿಗೂ 30-50 ಜಾಗ ಇರ್ತದೆ ಸರ್. ಸೆಂಟ್ರಲ್ಲಿ ಕಾಮನ್ ವಾಲ್ ಇರ್ತದೆ ಸರ್. ಇಬ್ಬರಿಗೂ ಒಂದೇ ವಾಲ್ ಇರ್ತದೆ ಸರ್. ಅದು ಒಂದು ಸ್ವಲ್ಪ ಮುಂದೆ ಒಂದಕ್ಕೆ ಎಂಟ್ರೆನ್ಸ್ ಕೊಟ್ಟಿರ್ತಾರೆ ಸರ್, ಇನ್ನೊಂದಕ್ಕೆ ಒಂದು ಸ್ವಲ್ಪ ಹಿಂದೆ ಎಂಟ್ರೆನ್ಸ್ ಕೊಟ್ಟಿರ್ತಾರೆ ಸರ್. ಅಲ್ಲ, ಇನ್ ಫ್ಯೂಚರ್ ಒಡೆದು ಯಾರು ಒಬ್ರು ಹೊಸ್ದಾಗಿ ಕಟ್ಟಬೇಕು, ರಿನೋವೇಟ್ ಮಾಡಬೇಕು ಅಂದರೆ ಏನು ಸಮಸ್ಯೆ? ಅದಕ್ಕೆ ಅದರದೇ ಆದಂಥ ಕಾಯ್ದೆಗಳು ಇದ್ದಾವೆ ಸರ್. ಆದರೆ ಅದನ್ನು ಯಾರೂ ಪಾಲಿಸ್ತಾ ಇಲ್ಲ ಅನ್ನೋದು. ಈಗ ಟ್ವಿನ್ ಹೌಸ್ಗಳು ಅಂದರೆ ಸರ್ ಇಬ್ಬರು ಕೂಡ ಅದನ್ನು ಇಬ್ಬರು ಸಮ್ಮತಿ ಬೇಕು ಅದಕ್ಕೆ. ಒಬ್ಬರಿಗೆ ನನಗೇನೋ ನನ್ನ ದುಡ್ಡಿದೆ, ನನ್ನ ದುಡ್ಡು ಹೆಚ್ಚಾಯಿತು, ಅಥವಾ ಯಾರೋ ಒಬ್ಬರು ಹೊಸದಾಗಿ ಅದನ್ನು ಶ್ರೀಮಂತರು ತೊಗೊಂಡ್ರು ಅದನ್ನು ಕಟ್ಕೋತೀನಿ ನಾನು ಅಂತಂದರೆ ಈಗ ಪಕ್ಕದವನು ಪರ್ಮಿಷನ್ ತೊಗೋಬೇಕಲ್ಲ ಸರ್. ಆ ಡೆಮಾಲಿಷನ್ ಮಾಡಿ ನಾನು ಪೂರ್ತಿ ಕಟ್ತೀನಿ ಅಂತ ಒಬ್ಬ ತೊಗೊಂಡಾಗ ಈಗ ಆ ಟ್ವಿನ್ ಇನ್ನೊಬ್ಬ ಇರ್ತಾನಲ್ಲ ಸರ್, ಆ ಕಾಮನ್ ವಾಲ್ ಶೇರ್ ಮಾಡಿಕೊಳ್ಳೋನು. ಆ ಕಾಮನ್ ವಾಲ್ ಅಷ್ಟೇ ಅಲ್ಲ ಸರ್, ಕಾಮನ್ ರೂಫ್ ಇದೆ, ಅದು ಕೂಡ ಇಂಪಾರ್ಟೆಂಟ್. ಕಾಮನ್ ರೂಫಿಂದು ಕೂಡ ಪಾಲುದಾರ ಆಗಿರೋದ್ರಿಂದ ಅವನು ಪರ್ಮಿಷನ್ ಬೇಕೇ ಬೇಕು ಸರ್. ಇದನ್ನೇ ನಿಯಮಾವಳಿ ಹೇಳ್ತದೆ. ಆ ದುರದೃಷ್ಟವಶಾತ್ ಇವಾಗ ಏನಂದರೆ ಈಗ ನಮ್ಮ ಪ್ರಕರಣದಲ್ಲಿ ನನಗೆ ಯಾವುದೇ ಮಾಹಿತಿನೇ ಇಲ್ಲ ಸರ್. ಒಂದೇ ಸಾರಿ ಅವನು ನಿಮ್ಮದು ಜಂಟಿ ಮನೆಯೇ. ನಿಮ್ಮ ಮನೆ ಅರ್ಧ ಭಾಗದಲ್ಲಿದ್ದವರು ಅದನ್ನು ನಿಮ್ಮನ್ನ ಹೇಳ್ದೆ ಕೇಳದೆ ಹೊಡೆದಾಕ್ತಿದ್ದಾರೆ ಸರ್. ಹಂಗೆ ಮಾಡಿದ್ರು ಅವ್ರೇನಂದರೆ ನಾವು ಹೊಸದಾಗಿ ಮನೆ ಕಟ್ಕೊತಿದ್ದೀವಿ ಅಂತ 2014ರಲ್ಲಿ ಸರ್. ಆತ ನನ್ನ ಮನೆ ಪಕ್ಕದ ಪಾರ್ಟ್ನರು, ಆತನ ಹೆಸರು ಅನಿಲ್ C ಅಂತ ಸರ್. ಆತ ಈ ಚೆಸ್ಕಾಮ್ ಇದೆಯಲ್ಲ ಸರ್, ಅದರ AEE ಸರ್, ಬಿಳಿಕೆರೆ ಬ್ರ್ಯಾಂಚಲ್ಲಿ ಇರ್ತಾರೆ ಸರ್. ಕಾಮನ್ ವಾಲ್ ಮತ್ತು ಕಾಮನ್ ರೂಪನ್ನ ಒಡೆಯುವಾಗ ಅಥವಾ ಅದನ್ನು ಕಟ್ಟುವಾಗ ನಿಮ್ಮ ಗಮನಕ್ಕೆ ತಂದಿಲ್ವಾ? ನಿಮ್ಮ ಪರ್ಮಿಷನ್ ತಗೊಂಡಿಲ್ವಾ? ಸರ್ ಇಲ್ಲವೇ ಇಲ್ಲ. ಆತ ಒಂದೇ ಸಾರಿ ಹೇಳ್ದ ನನಗೆ, ಸರ್ ನಾ ಮನೆ ಹೊಡ್ಕೊಂಡು ಹೊಸ್ದಾಗಿ ಕಟ್ತಿದ್ದೀನಿ ಅಂತ, ನಿಮ್ಮ ಡೆಮಾಲಿಷನ್ ಆರ್ಡರ್ ಕೊಡಿ, ಎಲ್ಲಿದೆ ಅದು ಅಂತ ಕೇಳಿದ್ರೆ ಆತ ಕೊಡಲಿಲ್ಲ. 2014ರಲ್ಲಿ ಅವರು ಬೇರೆಯವರಿಗೆ ಅಲಾಟ್ ಆಗಿದ್ದ ಆ ಮನೆಯನ್ನು ಖರೀದಿ ಮಾಡಿದ್ರು ಸರ್. ಖರೀದಿ ಮಾಡಿ ಬಂದರು. ಜಂಟಿ ಮನೆಯ ನಿಮ್ಮ ಭಾಗದ ಮನೆಗೆ ಯಾವ ರೀತಿಯ ಹಾನಿಯಾಗಿದೆ? ನಿಮಗೆ ಯಾವ್ಯಾವ ರೀತಿ ಕಷ್ಟಗಳಿದ್ರು? ಅದು ಮೊದಲೇ ಅದು ಸೆಂಟ್ರ್ ವಾಲ್ ಸರ್. JCB ಹಾಕಿ ಎಳೆಯೋದಿದೆಯಲ್ಲ ಸರ್, ವಿತೌಟ್ ಯಾವುದೇ ಟೆಕ್ನಿಕಲ್ ಸೂಪರ್ವಿಷನ್ ಇಲ್ಲದೆ. ಇಲ್ಲಿ ಕಾರ್ಪೊರೇಷನ್ ಪಾತ್ರನೂ ತುಂಬ ದೊಡ್ಡದು ಸರ್. ನಾನು ಕಂಪ್ಲೇಂಟ್ ಕೊಟ್ಟೆ ಸರ್. ಈಗ ಮಾಡ್ತಿದ್ದಾರೆ ಇವರು, ಡೆಮಾಲಿಷನ್ ಆರ್ಡರ್ ಕೇಳಿದರೆ ತೋರಿಸ್ತಾ ಇಲ್ಲ ಅಂತ. ಊಟಗಳಲ್ಲಿ ಅವರು BN ಚಂದ್ರಶೇಖರ್ ಅಂತ ಆಯುಕ್ತರು ಸರ್, ಅವ್ರನ್ನ ಭೇಟಿ ಮಾಡಿದೆ. ಸರ್ ಡೆಮಾಲಿಷನ್ ಆರ್ಡರ್ ಏನು ಕೊಟ್ಟಿದ್ದೀರಿ ಸರ್, ನಂಗೆ ಅದ್ರದ್ದು ಕಾಪಿ ಕೊಡಿ ಅಂಥದ್ದು ಏನು ಕೊಟ್ಟದ್ದು ಇಲ್ಲಲ್ಲ ಅಂತೇಳಿ. ಇದರಲ್ಲಂತೂ ನಾ ಕೊಟ್ಟಿಲ್ಲ, ನನಗೆ ಆ ಥರದ್ದು ಏನು ಕೊಟ್ಟಂಗಿಲ್ಲ ಅಂತ ಹೇಳ್ತಾರೆ ಸರ್. ಅವರು ನಿರ್ಮಾಣ ಮಾಡೋದಕ್ಕೂ ಕೂಡ ಪರ್ಮಿಷನ್ ಅನ್ನು ತಗೊಂಡಿದ್ದಾರೆ ಸರ್. ಆ ಪರ್ಮಿಷನ್ಗೆ ಕರೆಕ್ಟಾಗಿ ಮನೆಯನ್ನು ಕಟ್ಟಿದ್ದಾರೆ ಸರ್. ಅವ್ರು ಏನು ಮಾಡಿದ್ರು ಅಂದರೆ ಒಂದೇ ಸರಿ ಶುರು ಮಾಡಿದ್ರು ಸರ್. ನನಗೆ ಹೇಳಿದರು ಸರ್ ನಾಳೆ ಬರ್ತಾರೆ ಅಂತ. ಅದು ಹೆಂಗಪ್ಪ ಅಂದರೆ ಬಂದರು ಸರ್. ಅವ್ರು ಬರ್ತಿದ್ದಂಗೆ ಗಿನ್ ಹಾಕಿ ಹೊಡೆಯೋದು, ವೈಬ್ರೇಟರ್ ಹಾಕೋದು. JCB ತರಿಸ್ಬಿಟ್ಟ ಸರ್ ಅವನು. JCB ತರಿಸಿ ಮನೆ ಹೊಡೆಯೋಕ್ಕೆ ಶುರುವಾದರೆ ನೀವು ಕಲ್ಪನೆ ಮಾಡ್ಕೊಳ್ಳಿ ಸರ್, ಯಾರಿಗೆ ಹೇಳಬೇಕು ಆ ಸಮಯದಲ್ಲಿ? ಈಗ ಓನರು ಅಲ್ಲಿ ಎದುರಿಗಿರಲ್ಲ, ಹೇಳಿದ್ರು ಅವ್ನು ಕಿವಿಗೆ ಹಾಕ್ಕೊಳ್ಳಲ್ಲ ಸರ್, ಏನಾಗಲ್ಲ ಅಂತಾರೆ ಎಲ್ಲರೂ. ಆ ಥರದ್ದು ಪರಿಸ್ಥಿತಿ ಸರ್. ಮನೇಲಿ ನಮಗೆ ಅಪ್ಪ ಅಮ್ಮ ವಯಸ್ಸಾದವರು, ನಮ್ಮಮ್ಮ ನೀವು ನಂಬಿ ಸರ್, ಒಂದು ಹೆಚ್ಚು ಕಡಿಮೆ 1 ತಿಂಗಳು 1.5 ತಿಂಗಳು ಅದೇನು ಸೌಂಡು ಅಂತ ಅನ್ನೋಕ್ಕೆ ಶುರು ಆಗ್ಬಿಟ್ಟಿದ್ಲು ಸರ್. ಆಕೆಗೆ ಆರೋಗ್ಯ ಸರಿಗಿಲ್ಲ, ವೃದ್ಧಾಪ್ಯ ಸರ್. 84 to 84, 85, 90 ಒಳಗಡೆ ಇರೋರು ಸರ್ ಅವರಿಬ್ಬರು. ತುಂಬ ಕಷ್ಟ ಆಯಿತು ಸರ್ ಆ್ಯಕ್ಚುಲಿ. ಆಮೇಲೆ ಈತ ನಾನು ಹಿಂಗೆ ಯಾವಾಗ ಬರ್ತಾರಪ್ಪ, ಅದು ಕಟ್ಟರ್ ಹಾಕಿ ನೀನು ತೆಗಿಬೇಕಲ್ಲ, ಕಟ್ಟರ್ ತೊಗೊಂಬರೋನು ಯಾವಾಗ ಬರ್ತಾನೆ ಅಂತ ಕೇಳಿದರೆ ಈತ ಒಂದೇ ಸಾರಿ ನನ್ನ ಮೇಲೆ ದಬ್ಬಾಳಿಕೆ ಸರ್. ಅವನು ನಿನ್ನಿಂದ ನಮ್ಮದು ದುಡ್ಡು ಹಾಳಾಗೋಗ್ತಾ ಇದೆ, ನನ್ನ ಪೇಮೆಂಟ್ ಹಂಗಾಗ್ತಾ ಇದೆ, ನೀವು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ನೀನು, ನೀನು ಯಾರು ಕೇಳೋಕ್ಕೆ, ನನ್ನ ಮನೆ ಒಳಗೆ ಹೆಂಗೆ ನೀನು ಬರ್ತಿದ್ದೆ, ನನ್ನ ಜಾಗದೊಳಗೆ, ಫಸ್ಟ್ ಗೆಟ್ ಔಟ್, ಈ ಥರ ಎಲ್ಲ ಹೇಳಿದ್ದೆ ಸರ್ ಆತ. ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೆ ಕೂಡ ಅವಾಗ. ನೀವು ಈ ಸೌಜನ್ಯಯುತವಾಗಿ ಹೋರಾಟ ಮಾಡೋಕ್ಕಿಂತ ಬದಲಾಗಿ ಕಾನೂನಿನ ರೀತಿಯಲ್ಲಿ ಯಾವ ರೀತಿಯ ಹೋರಾಟವನ್ನು ಮಾಡಿದ್ರಿ? ಸರಿ, ಮೊದಲು ಸರಿ ನಾನು ಇದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಪೊಲೀಸರು ಕರೆದು ಹೇಳಿದರು ಅವನಿಗೆ, ಇಲ್ಲ ತಪ್ಪಾಗಿದೆ, ನಾನು ಆವೇಶದಾಗ ಹಂಗೆ ಮಾತಾಡಬಾರ್ದಿತ್ತು, ನಾನು ಹಂಗೆ ಮಾತಾಡಿದ್ದೀನಿ ಸರ್, ನಾನು ಸರಿ ಮಾಡ್ಕೋದು. ನೋಡಪ್ಪ, ನೆರೆಹೊರೆಯವರು ಏನೋ ಮನೆ ಅವು ಹೇಳ್ಕೊತಾರಲ್ಲ ಸರ್, ಈಗ ಸಾಮಾನ್ಯ ಮಾತು ಬರ್ತಾವಲ್ವ, ಏನೋ ಮನೆ ಕಟ್ಕೊತಿದ್ದಾರೆ ಸರ್, ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಸಹಕಾರ ಕೊಡಿ. ಓಕೆ
ಸಹಕಾರ ಕೊಡೋದಕ್ಕೆ ಏನೂ ಇರಲಿಲ್ಲ ಸರ್, ಪ್ರಾಬ್ಲಮ್ಮೇ ಇರಲಿಲ್ಲ. ಆತನಿಗೆ ಹೇಳಿದ್ದೀನಿ ನಾನು ಅಷ್ಟು ಬೆಸ್ಟ್ ನೇಬರ್ ನಿನಗಿಲ್ಲಪ್ಪ ಅಂತೇಳಿ. ಅದ್ರ ಪ್ರಾಬ್ಲಮ್ ಏನಂದರೆ ಸರ್ ಆತನದು ದಬ್ಬಾಳಿಕೆ ನೇಚರು. ಆತ ಇನ್ನೊಬ್ಬರು ಕಷ್ಟನ ಕನ್ಸಿಡ್ರೇ ಮಾಡೋದಿಲ್ಲ ಸರ್. ನಾವೇನಾರು ಹೇಳಿದರೆ ಅದನ್ನು ಕಿವಿಗೆ ಹಾಕ್ಕೊಳ್ಳಲ್ಲ. ಫಸ್ಟು ಆತಂದು ಏನಂದರೆ ಸರ್, ಈಗ ಆತ ಸಿಟ್ಟಿಂಗ್ ಇಂಜಿನಿಯರು, ಆತ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ. ಅಲ್ಲಿ ಯಾರಿಗೆ ಸೂಪರ್ವಿಷನಿಗೆ ಬಿಟ್ಟಿರ್ತಾನೆ ಆ ಹುಡುಗರು ಮನಸ್ಸಿಗೆ ಬಂದಾಗ ಬರೋರು ಹೋಗೋರು. ಓಕೆ, ನಾವು ಮೇಸನ್ಗಳ ಜೊತೆಗೆ ಅಲ್ಲಿ ಲೇಬರ್ಗಳ ಜೊತೆಗೆ ಜಗಳ ಆಡ್ತಿರ್ಬೇಕು. ಇಲ್ಲಿ ಸೌಂಡ್ ಆಗ್ತಿದ್ದಂಗೆ ನಾವು ಅವ್ರ ಜೊತೆಗೆ ಜಗಳಕ್ಕೆ ಹೋಗ್ಬೇಕು ಸರ್. ಈ ಥರದ ಕತೆ ಇತ್ತು ಸರ್. ನಾನು ಅನಿವಾರ್ಯವಾಗಿ ನಮ್ಮ ಕಮಿಷನರ್ಗೆ ನಾನು ಮತ್ತೆ ಲೆಟ್ರ್ ಕೊಟ್ಟು ಕಾನೂನು ಕ್ರಮ ಮಾಡಬೇಕಂತ ಒತ್ತಾಯ ಮಾಡೋಕ್ಕೆ ಶುರು ಮಾಡಿದ್ದೆ ಸರ್. ಅವರು ಸಮಸ್ಯೆನ ಬೇಗ ಬಗೆಹರಿಸೋದ್ರ ಕಡೆ ಗಮನ ಕೊಡಲ್ಲ ಸರ್. ನಮ್ಮ ಕಮಿಷನರ್ ಆದಿಯಾಗಿ ನನ್ನ ಅಬ್ಸರ್ವೇಷನ್ ಪ್ರಕಾರ ಅವ್ರು ಏನು ಮಾಡಿದರು, ನಾನು ಕಂಪ್ಲೇಂಟ್ ತೊಗೊಂಡ್ರು ಸರ್. ಒಂದು ವಾರ ಆದಮೇಲೆ ಮತ್ತೆ ನಾವೇ ಓಡಾಡ್ಬೇಕು ಸರ್, ಅಲ್ಲಿಗೆ ಹೋಗ್ತಾ ಇರ್ಬೇಕು. ನಾವು ಹೋಗಿ ಪ್ರೆಸರ್ ಮಾಡಿದ ಮೇಲೆ ಇಂಜಿನಿಯರ್ ಕಳಿಸಿದ್ರು ಸರ್, ಟೆಕ್ನಿಕಲ್ ಟೀಮ್ ಅಂತ. ಆತ ಬಂದು ಎಲ್ಲ ನೋಡಿ ಅವ್ನು ಹೇಳಿದ್ರು ಸರ್, ಹಿಂಗೆ ನಿಂತ್ಕೊಂಡು ಆತ ಹೇಳಿದ್ದು ಸರ್, ಏನು ಸರ್ ಹೆಂಗೆ ಮನೆ ಕಟ್ಬಿಟ್ಟಿದ್ದಾನೆ ಅಂಥೇಳಿ. ಎಲ್ಲ ಯಾವುದೇ ಸೆಟ್ ಬ್ಯಾಕ್ ಬಿಟ್ಟಿಲ್ಲ, ಏನೂ ಇಲ್ಲ ಸರ್. ತುಂಬ ವೈಲೇಷನ್ ಮಾಡಿ ಮನೆ ಕಟ್ಟಿದ್ದಾರೆ ಸರ್ ಅವರು. ಆತನೇ ಹೇಳಿದ ನನಗೆ, ದೀಪಕ್, ನನಗೆ ಆವರೆಗೆ ನೀವು ನಂಬಿ ಸರ್, ಆತಂದು ಅಪ್ರೂವ್ಡ್ ಪ್ಲ್ಯಾನ್ ಕೊಡಪ್ಪ ನನಗೆ ಅಂತ ನಾನು ಕೇಳಿದ ಮಾತು ಅರಣ್ಯ ರೋದನ ಆತ ಕೊಡಲೇ ಇಲ್ಲ ನನಗೆ. ನಾ ಕೊನೆಗೆ ಕಮಿಷನರರಿಗೆ ಪತ್ರ ಬರೆದು ಕೇಳ್ಕೊಂಡೆ ಸರ್, ನಿಮ್ಮ ಟೆಕ್ನಿಕಲ್ ಸ್ಟಾಫ್ ಯಾರು ಬರ್ತಾರೆ ಇದನ್ನು ನೋಡೋದಕ್ಕೆ, ಮನೆ ಪರಿಶೀಲನೆ ಮಾಡೋದಕ್ಕೆ, ಅವ್ರಿಗೆ ನನಗೊಂದು ಕಾಪಿ ಕೊಡಿ ಅಂತ. ಅವಾಗ ನೋಡಿದಾಗ ನನಗೂ ಕೂಡ ಆಶ್ಚರ್ಯ ಸರ್, ಆತ ಯಾವುದೇ ಇದನ್ನು ಬಿಡಲಾರ್ದಂಗೆ ಮನಸ್ಸೋ ಇಚ್ಛೆ ಮನೆ ಕಟ್ಕೊಂಡಿದ್ದು ನನ್ನ ಗಮನಕ್ಕೆ ಬಂತು ಸರ್. ಅವಾಗ ಈ ರೀತಿಯ ಪ್ರಕರಣಗಳು ನಿಮ್ಮೊಬ್ಬರಿಗೆ ಆಗಿದೆಯಾ ಅಥವಾ ನಿಮ್ಮ ಆ ಏರಿಯಾದಲ್ಲಿ ಸಾಕಷ್ಟು ಜನಕ್ಕೆ ಆಗಿದೆಯಾ? ಹೌಸಿಂಗ್ ಬೋರ್ಡ್ ಸರ್ ಕೇಳಿ ಸರ್, ಅಲ್ಲಿ ಏನಾಗಿದೆ, ಷರತ್ತುಗಳು ಅಂತ ಇದ್ದಾವೆ ಸರ್, ಬಿಲ್ಡಿಂಗ್ ಬೈಲಾಸ್ ಅಂತ ಇದ್ದಾವೆ ಸರ್. ಆ ಕಾರ್ಪೊರೇಷನ್ನು ಪರ್ಮಿಷನ್ ಕೊಡ್ತದಲ್ಲ ಸರ್, ಆ ಕೆಲವು ಉಪವಿಧಿಗಳಿಗೆ ಅನುಸಾರ ಮನೆ ಕಟ್ಟಬೇಕಂತ ಇರ್ತದೆ ಸರ್. ಆ ಷರತ್ತುಗಳಿದ್ದಾವೆ ಸರ್. ಆ ಷರತ್ತುಗಳಲ್ಲಿ ಮೊದಲನೇ ಒಂದು ಷರತ್ತೇನೆಂದರೆ ಅನುಮೋದಿತ ನಕ್ಷೆಗೆ ಅನುಗುಣವಾಗಿಯೇ ಮನೆ ಕಟ್ಕೋಬೇಕಂತಿದೆ ಸರ್. ಅದಕ್ಕೆ ಹೊರತಾದದ್ದು ಏನನ್ನೂ ಕಟ್ಟಬಾರ್ದು ಅಂತೇಳಿ ಒಂದು ಷರತ್ತಿದೆ ಸರ್. ಆಮೇಲೆ ಎರಡನೇದಾಗಿ ಅಕಸ್ಮಾತ್ ಏನಾದರೂ ನೀವು ಅದು ಆ ಕಾಲಾವಧಿಯೊಳಗೆ ಮನೆ ಕಟ್ಟಿಲ್ಲ ಅಂದರೆ ಮತ್ತೊಮ್ಮೆ ಶುಲ್ಕ ಭರಿಸಿ ನೀವು ರಿನಿವಲ್ ಮಾಡಿಕೊಂಡು ಮನೆ ಕಟ್ಟಬೇಕು ಅಂತಿದೆ ಸರ್. ಆಮೇಲೆ ಪ್ರತಿ ಯಾವ ಹಂತಕ್ಕೆ ಆ ಇಂಜಿನಿಯರ್ಗಳು ಬಂದು ನೋಡಬೇಕು, ಮತ್ತು ಇವ್ರು ಅವ್ರಿಗೆ ಮಾಹಿತಿಗಳು ಕೊಡಬೇಕು. ಈಗ ಉದಾಹರಣೆಗೆ ಎಕ್ಸ್ಕವೇಷನ್ ಅಂತೀವಲ್ಲ ಸರ್, ಈ ಮಣ್ಣು ಕೆಲಸ ಆಗ್ತದಲ್ಲ ಸರ್, ಬುನಾದಿ ತೆಗೆಯೋದು, ಅವಾಗೊಮ್ಮೆ ಅವ್ರು ಬಂದು ನೋಡಬೇಕು. ಆಮೇಲೆ ಬೇಸ್ಮೆಂಟ್ ಆ ಟೈಮಲ್ಲಿ ಬಂದು ನೋಡಬೇಕು. ಇವು ಯಾವ ಪ್ರಕ್ರಿಯೆನೂ ನಡೀಲೇ ಇಲ್ಲ ಸರ್, ಮನಸೋ ಇಚ್ಛೆ ಕಟ್ಕೊಂಡು ಹೋಗ್ತಿರೋದು. ಆಮೇಲೆ ಇನ್ನೊಂದು ಮುಖ್ಯವಾದದ್ದೊಂದು ಷರತ್ತಿದೆ ಸರ್, ಒಂದು ಏನಾದ ತುಂಬ ಹೆಲ್ಪ್ಫುಲ್ ಸರ್. ಅದನ್ನು ಯಾವ ನಗರಸಭೆ ಅಂತೂ ಮಾಡ್ತಾನೇ ಇಲ್ಲ ಸರ್, ಆ ಬಗ್ಗೆ ಸ್ಟ್ರಿಕ್ಟ್ ಇಲ್ಲ. ಏನಂದರೆ ಯಾವುದೇ ಒಬ್ಬ ವ್ಯಕ್ತಿ ನಗರಸಭೆಯಿಂದ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಪಡೆಯೋನು ತನ್ನ ನಕ್ಷೆ ಏನಿದೆ, ಮಂಜೂರಾದ ನಕ್ಷೆ, ಆ ನಕ್ಷೆಯ 2-3 ಅಡಿಯ ವಿಸ್ತೀರ್ಣ ಏನಿರ್ತದೆ ಸರ್ 2/3ಲಿ ಅದನ್ನು ಒಂದು ನಕಾಶೆಯನ್ನು ಅವನು ತನ್ನ ನಿರ್ಮಾಣ ಆರಂಭದಿಂದ ಹಿಡಿದು ತನ್ನ ನಿರ್ಮಾಣ ಮುಗಿಯುವವರೆಗೂ ಡಿಸ್ಪ್ಲೇ ಮಾಡ್ತಿರ್ಬೇಕು, ಸಾರ್ವಜನಿಕರಿಗೆ ಗೊತ್ತಾಗಂಗೆ ಅಂತಿದೆ ಸರ್. ಈ ಸಾರ್ವಜನಿಕರಿಗೆ ಹಿತಾಸಕ್ತಿಗೋಸ್ಕರನೇ ಈ ಕಾಯ್ದೆ ಇದೆ ಸರ್. ಆ್ಯಕ್ಚುಲಿ ಈ ಷರತ್ತನ್ನು ಯಾರು ಅಲ್ಲಿ ಇದು ಮಾಡ್ತಾ ಇಲ್ಲ ಸರ್. ತುಂಬ ಜನಕ್ಕೆ ಈಗ ಉದಾಹರಣೆ ಸರ್, ನಂದೇ ಅನುಭವಿಸಿದ್ದು ಹೇಳ್ತೀನಿ. ಅವ್ರು ಏನು ಮಾಡಿಬಿಟ್ರು ಸರ್, ಅದನ್ನು ನಮ್ಮದು ಗೋಡೆ ಮತ್ತು ಛತ್ತು ಇದು ರೂಫು ಹೊಡ್ಕೊಂಬಿಟ್ಮೇಲೆ ಸರ್, ಆತ ಮೊದಲು ನಿಮ್ಮದು ಅದನ್ನು ಪ್ಯಾಚಪ್ ಮಾಡಿಸ್ಬಿಟ್ಟು ಆ ಕಡೆದೆಲ್ಲ ಮುಗಿಸಿನೇ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂದ ಸರ್. ಜೋರು ಮಳೆಗಾಲ ಬಂದುಬಿಡ್ತು ಸರ್, ಈತ ತನ್ನ ಕೆಲಸ ಸ್ಟಾರ್ಟ್ ಮಾಡಲಿಲ್ಲ. 3-4 ತಿಂಗಳು ಹಾಗೆ ಬಿಟ್ಬಿಟ್ಟ ಸರ್ ಆತ. ಅದು ಹಂಗೇ ಇತ್ತು ಸರ್. ಅದಾದಮೇಲೆ ಸ್ಟಾರ್ಟ್ ಮಾಡಿಸಪ್ಪ, ನಿಂದು ಎಕ್ಸ್ಕವೇಷನ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಇನ್ನೇನು ಕಾಂಕ್ರೀಟ್ ಹಾಕೋತಿದೆಯಾ, ಬುನಾದಿ ನಡೀತಿದೆ, ಮೇಸನ್ರಿ ಸ್ಟಾರ್ಟ್ ಸರ್, ಇಲ್ಲ ಫಸ್ಟ್ ಫ್ಲೋರ್ದು ರೂಫ್ ಆದಮೇಲೆ ನಿಮ್ದು ಹಾಕ್ಕೊಡ್ತೀನಿ ನಾನು. ಈ ಥರ ಸರ್, ಮನಸೋ ಇಚ್ಛೆ. ಅಷ್ಟರೊಳಗೆ ನನ್ನ ಮನೆ ಬುನಾದಿ ಒಳಗೆ ನೀರು ಹೋಯ್ತು ಸರ್. ಆಮೇಲೆ JCB ಎಳಿವಾಗಲೇ ಕಂಪ್ಲೀಟ್ ಬುನಾದಿನ ಕೆಡಿಸಿದ್ನಲ್ಲ ಸರ್, ಆ ಮನೆ ಡಿಸೈನೇ ಒಂಥರ ವಿಶಿಷ್ಟ ಸರ್. ಅದು ಇಬ್ಬರಿಗೂ ಒಳಪಟ್ಟಾಗಿ ಮಾಡಿದ್ದದ್ದು, ಯಾವುದೇ ಸೂಪರ್ವಿಷನ್ ಇಲ್ಲದೆ ಮನಸೋ ಇಚ್ಛೆ ಎಳೆದಿದ್ದರಿಂದ ನನ್ನ ಮನೆ ಬುನಾದಿ ಸಡಿಲು ಹೋಯ್ತು ಸರ್. ಆ್ಯಕ್ಚುಲಿ ಈಗ ನಿಮ್ಮ ಈ ಅನುಭವದಲ್ಲಿ ಈ ರೀತಿ ಜಂಟಿ ಮನೆ ಕಾನ್ಸೆಪ್ಟು ಸರಿ ಅಲ್ವಾ? ರಿಯಾಯಿತಿ ದರದಲ್ಲಿ ಒದಗಿಸಿದಂತಹ ಮನೆಗಳು ಸರ್ ಅವೆಲ್ಲ ಭಾಳ ಕಡಿಮೆ ರೇಟಿಗೆ ಸಿಕ್ಕಿದೆ ಸರ್. ಮಧ್ಯಮ ವರ್ಗಕ್ಕೆ ಒಂದು ಸರ್ಕಾರದ ಯೋಜನೆಯಾಗಿ ಸಿಕ್ಕಿದೆ ಸರ್. ಕಾಲಕ್ರಮೇಣ ಸರ್ಕಾರದ ನೀತಿಗಳೇ ಪ್ರಶ್ನಾರ್ಹ ಆಗೋಗ್ಬಿಟ್ಟವಲ್ಲ ಸರ್. ಯಾರು ಬೇಕವರು ದುಡ್ಡಿರೋರು ಮನೆಗಳು ತಗೊಳ್ಳೋದು, ಅಲ್ಲಿ ಬಂಗ್ಲಾ ಕಟ್ಟೋದು ಶುರು ಮಾಡಿಬಿಟ್ರು ಸರ್. ಅವ್ರಿಗೆ ಹೌಸಿಂಗ್ ಬೋರ್ಡ್ನ ಮಾದರಿಗಳು ಯಾವ ಇಷ್ಟ ಆಗ್ಲಾರ್ದಂಗೆ ಆಗ್ಬಿಟ್ಟು ಸರ್. ಅವರು ದೊಡ್ಡ ಬೆಂಗ್ಲಾ ಕಟ್ತಾರೆ ಸರ್. ಆ ಬೆಂಗ್ಲಾ ಕಟ್ಟುವಾಗ ಅದಕ್ಕೆ ಸೂಪರ್ವಿಷನ್ ಮಾಡೋರು ಇದು ಪರ್ಮಿಷನ್ ಕೊಡೋ ಅಥಾರಿಟಿಗಳದ್ದು ಜವಾಬ್ದಾರಿ ಇರ್ತದೆ ಸರ್. ಪಕ್ಕದ ಸ್ಟೇಕ್ ಹೋಲ್ಡರ್ಗಳಿಗೆ ಏನೂ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು. ಅದನ್ನು ಇವರು ಸರಿಯಾಗಿ ಪಾಲಿಸದೇ ಇರೋದರಿಂದ
ಸೊ ಈ ಥರದ್ದು ಕತೆಗಳು ನಡೆದೋಗ್ತವೆ ಸರ್. ಈಗ ತುಂಬ ಜನಕ್ಕೆ ಅದಾಗ್ತಾ ಇದೆ ಸರ್. ಯಾವುದೇ ಬಿಲ್ಡಿಂಗ್ ಬೈಲಾಸ್ ಅಲ್ಲಿ ಈಗ ಈ ಕ್ಷಣದಲ್ಲಿ ಬೇರೆ ಬೇರೆ ವಿಷಯದಲ್ಲಾಗಲಿ ಸರ್ ನನ್ನ ಗಮನಕ್ಕೆ ಬಂದಂಗೆ ಕೆಲವರು ಕಟ್ಕೊಂಡಿದ್ದಾರೆ, ಕೆಲವರು ಭಾಳ ನೀಟಾಗಿ ಆಫ್ಸೆಟ್ ಬಿಟ್ಕೊಂಡು ಅವ್ರಿಗೆ ತೊಂದರೆ ಆಗಲಾರ್ದಂಗೆ ಭಾಳ ಸಹಕಾರದಿಂದ ಕಟ್ಕೊಂಡದ್ದು ನಡೀತಾ ಇದೆ ಸರ್. ಅದನ್ನು ನೋಡಿದ್ದೀನಿ. ಬಟ್ ಬಹುತೇಕ ಪ್ರಕರಣಗಳಲ್ಲಿ ದಬ್ಬಾಳಿಕೆ ಮನೋಭಾವದವ್ರು ಇರ್ತಾರಲ್ಲ ಸರ್, ಈ ನಮ್ಮ ನೆರೆ ಮನೆಯ ಗೆಳೆಯ ಇವರಂಗೆ ಅವರು ಆ ಥರನೇ ಮನಸ್ಸು ಹೊಚ್ಚ ಕಟ್ಕೋತಾರೆ ಸರ್. ಈಗ ನೀವು ಎಡಪಂಥೀಯ ನಾಯಕರಲ್ಲಿ ಮುಂಚೂಣಿಯಲ್ಲಿ ಇರುವಂಥವ್ರಿಗಾಗಿ ನಿಮಗೆ ಈ ರೀತಿಯ ಕಿರಿಕಿರಿಗಳು ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಯಾವ ರೀತಿಯ ಹೋರಾಟಗಳು ನಿಮ್ಮ ಮುಂದೆ ಇವೆ ಸರ್? ಈ ಹೋರಾಟ ಅಂದ್ರೆ ಏನು ಸರ್? ನಾನೇನು ಮಾಡಿದೆ, ಇದ್ದು ವಿಷಯನ ಏನು ಸತ್ಯ ಇದೆಯೋ ಆ ವಾಸ್ತವವನ್ನು ಕಮಿಷನರ್ಗೆ ಸತತವಾಗಿ ಪತ್ರ ಬರಿತಾ ಹೋದೆ ಸರ್. ಹೆಚ್ಚು ಕಡಿಮೆ ಈಗಾಗಲೇ ಒಂದು 12ರಿಂದ 13 ಪತ್ರ ಬರೆದಿದ್ದೀನಿ ಸರ್ ನಾನು ಕಮಿಷನರ್ ಅವರಿಗೆ. ಮತ್ತು ಒಂದು 50-60 ಸಾರಿ ಭೇಟಿ ಕೊಟ್ಟಿದ್ದೀನಿ ಅಂದ್ಕೊಳ್ಳಿ ಸರ್. ಅದೊಂದು ಕೆಲಸ ನನಗೆ ಮನೆ ಉಳಿಸ್ಕೋಬೇಕು ಸರ್ ನಾನು ಆ ಥರದ್ದು ಪರಿಸ್ಥಿತಿಯಲ್ಲಿ. ಈಗ ಅವ್ರೇನು ಮಾಡಿದರು ಸರ್, ಜಾನ್ವರಿಲಿ ಒಂದು ನೋಟಿಸ್ ಕೊಟ್ಟರು ಸರ್ ಇವರಿಗೆ, ನಮ್ಮ ಪಕ್ಕದ ಮನೆಯವ್ರಿಗೆ. ನೀವು ಯಾವುದೇ ಸೆಟ್ ಬ್ಯಾಕನ್ನು ನೀವು ಬಿಟ್ಟಿಲ್ಲ, ಅನುಮೋದಿತ ನಕ್ಷೆಗೆ ವಿರುದ್ಧವಾಗಿ ನೀವು ಅನಧಿಕೃತವಾಗಿ ನಿರ್ಮಾಣ ಮಾಡ್ತಾ ಇದ್ದೀರಿ ಅಂತೇಳಿ ಲೆಟ್ರ್ ಕೊಟ್ಟರು ಸರ್. ಇವರು ಅದನ್ನು ತೊಗೊಳ್ಳಿಲ್ಲ. ನೆಕ್ಸ್ಟ್ ಗೋಡೆ ಗಂಟಿಸ್ಬೇಕು, ಆಯ್ತು ಗೋಡೆ ಗಂಟಿಸಿ ಅವ್ರದ್ದು ನಿರ್ಮಾಣ ಹಂತದ ಗೋಡೆ ಇತ್ತಲ್ಲ ಸರ್, ಅಲ್ಲಿ ಅಂಟಿಸ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ರು. ಇದೇ ಸರ್ ಲೀಗಲ್ ಪ್ರೊಸೆಸ್. ಓಕೆ ಫೈನ್. ಮತ್ತು ನಾನು ಆ ಪರ್ಮಿಷನ್ ಕಾಪಿ ನನಗೆ ಸಿಕ್ಕಿತ್ತಲ್ಲ ಸರ್, ಅದನ್ನು ನೋಡಿದರೆ ಅಷ್ಟೊತ್ತಿಗಾಗಲೇ ಅವ್ರದ್ದು ಅಕ್ಟೋಬರಲ್ಲೇ ನಿಗದಿತ ಅವಧಿ ಮುಗಿದೋಗ್ಬಿಟ್ಟಿದೆ ಸರ್. ಅವಧಿ ಮೀರಿದು ಕಟ್ಟಡ ನಿರ್ಮಾಣ ನಡೀತಾ ಇತ್ತು ಈ ಕಡೆ. ಅದನ್ನು ಇವ್ರಿಗೆ ನಾನು ಗಮನಕ್ಕೆ ತಂದೆ ಸರ್. ಇವ್ರು ಹೆಂಗಿರ್ತಾರೆ ಅಂದರೆ, ಇವ್ರ ಭಾಷೆ ಅದು ತಾವೇ ಕೊಟ್ಟು ಲೈಸೆನ್ಸು ಅಕ್ಟೋಬರ್ 18ಕ್ಕೆ ಮುಗಿದೋಗಿದೆ ಅಂತಿದ್ದರೆ, ಇವರು ಅಯ್ಯಪ್ಪ ಉಗಾರ್ ಅವರ ದೂರಿನ ಪ್ರಕಾರ ನಿಮ್ಮದು 18/10ಕ್ಕೆ ಮುಗಿದಿದ್ದು, ಈ ಥರದ ಭಾಷೆ ಬಳಸ್ತಾರೆ ಸರ್ ಅವರು. 2ನೇ ನೋಟಿಸ್ ಕೊಟ್ಟರು ಸರ್, ನೀವು ಈ ಕೂಡಲೇ ಕೆಲಸ ಸ್ಥಗಿತ ಮಾಡಬೇಕು, ನಿಮ್ಮ ಲೈಸೆನ್ಸ್ ಅವಧಿ ಮುಗಿದಿದೆ, ಅನಧಿಕೃತ ಇದ್ದದ್ದನ್ನು ತೆರವು ಮಾಡಿ ನೀವು ಮಾಡಬೇಕು ಅಂತ. ಅದನ್ನೂ ಅವ್ರು ತೊಗೊಳ್ಳಿಲ್ಲ ಸರ್. ಆಮೇಲೆ 3ನೇದು, ನಾನು ಏನು ಸರ್ ಇದು ಕತೆ, ನಾವೇನು ಇಲ್ಲಿ ಪ್ರದಕ್ಷಿಣೆ ಹಾಕ್ಕೋತಾ ಇರಬೇಕಾ ಅಂತ ಹೋದ್ಮೇಲೆ, ಇಲ್ಲ ಅಳತೆಗೆ ನಾನು ಇದು ಮಾಡ್ತೀನಿ ಸರ್, ನಾನು ಇಷ್ಟರಲ್ಲೇ ಸ್ಪೀಡಪ್ ಮಾಡೋಣ ಸರ್ ಇದನ್ನು ಅಂಥೇಳಿ ಅಳತೆ ಮಾಡೋಕ್ಕೆ ಬರ್ತೀವಿ ಅಂತ 10ಗೆ ಲೆಟ್ರ್ ಕೊಟ್ಟರು ಸರ್. ಅಳತೆ ಮಾಡೋಕ್ಕೆ ಲೆಟ್ರ್ ಕೊಟ್ಟರೆ ಅವ್ರು ಬಂದಿದ್ದಾರೆ, ನನ್ನನ್ನು ಇರೋಕ್ಕೆ ಹೇಳ್ರಪ್ಪ ಆ ಟೈಮಲ್ಲಿ ಅಂದರೆ, ನಮ್ಮ ಮಾತು ಕೇಳಿಸ್ಕೊಳ್ಳಿಲ್ಲ ಸರ್, ತಾವೇ ಬಂದು ಅಳತೆ ಮಾಡ್ಕೊಂಡು ಹೋದರು. ಅದಾದಮೇಲೆ ಈ ಸತತ ಕೆಲಸ ನಡೀತಿದೆಯಲ್ಲ, ಏನು ಮಾಡ್ತಿದ್ದೀರಿ ನೀವು ಅಂತೇಳಿ ನಾನು ಇನ್ನೊಬ್ರು ಇದ್ದಾರೆ ಸರ್, ಅವರು ಚೆಕ್ ಬಂದಿದ್ದಾರೆ ಪಕ್ಕದಲ್ಲಿ, ನಾಗಶೆಟ್ಟಿ ಅಂತ ಗಣೂರು ಅಂತೇಳಿ ಸರ್. ಅವ್ರ ಕಡೆ ತುಂಬ ವೈಲೇಷನ್ ಆಗಿದೆ ಸರ್. ಅವ್ರಿಗೆ ಆರೋಗ್ಯ ಸಮಸ್ಯೆ ಕೂಡ ಆಗಿತ್ತು ಪಾಪ, ಹಾಸ್ಪಿಟಲೈಸ್ ಆಗಿ ನ್ಯೂಮೋನಿಯಾ ಆಗಿತ್ತು ಈ ಧೂಳಿಗೆ ಅವರಿಗೆ ಪಾಪ. ಅವ್ರನ್ನ ಕರ್ಕೊಂಡು ನಾನು ಹೋದರೆ, ಇವರು ನಮ್ಮ ಸಮಾಧಾನಕ್ಕೆ ತಕ್ಷಣ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರಲ್ಲ ಸರ್ ನಮ್ಮ ವಿಜಯನಗರ, ಅವ್ರಿಗೆ ಒಂದು ಲೆಟ್ರ್ ಕೊಟ್ಬಿಟ್ರು ಸರ್. ನಾವು ಅವರು ಅವಧಿ ಮೀರಿ ಅನಧಿಕೃತ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದನ್ನು ತಡೆಯೋಕ್ಕೆ ನಮ್ಮ ಸಿಬ್ಬಂದಿ ಹೋಗ್ತಾರೆ, ಅವ್ರಿಗೆ ಭದ್ರತೆ ಕೊಡಬೇಕು ನೀವು ಅಂಥೇಳಿ ಕೋರಿ ಒಂದು ಲೆಟ್ರ್ ಕೊಟ್ಟು ಅದು ನಮ್ಮ ಕೈಗೆ ಕೊಟ್ಟರು ಸರ್. ಸರ್ ದಯವಿಟ್ಟು ನೀವೇ ಅದನ್ನು ಕೊಟ್ಬಿಡಿ, ಸ್ಪೀಡ್ ಆಗುತ್ತೆ ಕೆಲಸ, ಪೋಸ್ಟ್ ಲೇಟ್ ಆಗುತ್ತೆ, ನಾವು ನಾಳೆ ನಾಡಿದ್ದು ಫೋನ್ ಮಾಡಿ ಬಂದು ಕೆಲಸ ನಿಲ್ಲಿಸ್ತೀವಿ. ಬರಲಿಲ್ಲ ಸರ್, ಅವ್ರು ಯಾರೂ ಬರಲಿಲ್ಲ. ಆಮೇಲೆ ಏನು ಮಾಡ್ತಾರೆ, ಇನ್ನೊಂದು ಲೆಟ್ರ್ ಕೊಡ್ತಾರೆ ಸರ್ ನಮ್ಮ ಗಮನಕ್ಕಿಲ್ದಂಗೆ 6ನೇ ತಾರೀಕಿಗೆ. ಆ ಲೆಟ್ರನ್ನ ಅವ್ರು ತಗೋತಾರೆ. ಅಷ್ಟರೊಳಗೆ ಇವ್ರು ಮೆಲ್ಲಿಗೆ ಮನೆ ಒಳಗೆ ವಾಸ ಮಾಡೋಕ್ಕೆ ಶುರು ಮಾಡಿರ್ತಾರೆ ಸರ್. ನಾನು ಪ್ರತಿ ಕ್ಷಣ ಇವರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸರ್. ಈ ಕಾರ್ಪೊರೇಷನ್ನವರು ಕೂಡ ಹೋಪ್ಫುಲ್ಲಾಗಿ ಅವ್ರು ವರ್ಕ್ ಮಾಡಲಿಲ್ಲ ಸರ್. ಅವ್ರು ಹೆಂಗಂದರೆ ಹಿಂಗೆ ಹೇಳ್ಬೋದು ಸರ್, ಅದನ್ನು ಈ ಮಾಡಿದಂತಿರಬೇಕು ಮಾಡೋದಂತಿರಬೇಕು ಅಂತ ರೂಲ್ ಇದೆಯಲ್ಲ ಸರ್, ಆ ಥರದ ಟ್ಯಾಕ್ಟಿಕ್ಸ್ಗೆ ನಮ್ಮ ಕಮಿಷನರ್ ಸಾಹೇಬರು ಅಲ್ಲಿ ಇಂಜಿನಿಯರ್ಸು ಒಗ್ಗಿಕೊಂಡಿದ್ದಾರೆ ಅಂತ ನಾನು ಅನ್ಕೊತಿದ್ದೀನಿ ಸರ್. 6ನೇ ತಾರೀಕಿಗೆ ಇನ್ನೊಂದು ನೋಟಿಸ್ ಕೊಟ್ಟರು ಸರ್, ನೀವೆಲ್ಲ ವೈಲೇಷನ್ ಮಾಡಿ ಮನೆ ಕಟ್ಬಿಟ್ಟಿದ್ರಿ ಅಂತ ಹೇಳಿ. ಅದಕ್ಕೆ 8ನೇ ತಾರೀಕಿಗೆ ಆತ ಕೊಡ್ತಾನೆ ಸರ್. ಇಲ್ಲ, ನಾನು ಯಾವುದೇ ವಿಧಿಗಳನ್ನು ಇದು ಮಾಡಿಲ್ಲ, ನಾನು ಇದು ಪೊಸೆಷನ್ನಾಗ ಇದ್ದೀನಿ, ನಾನು ಎಂಜಾಯ್ ಮಾಡ್ತಿದ್ದೀನಿ, ವಾಸ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿ ಆತ ಹೇಳ್ತಾನೆ ಸರ್. ಈಗ ಡೆಮಾಲಿಷನ್ ಆರ್ಡರ್ ಹಾಕಿದ್ರು ಸರ್, ನಾನು ಬಿಡಲಿಲ್ಲ, ಸತತವಾಗಿ ಮಾತಾಡಿದ ಮೇಲೆ ನೀವೆಲ್ಲವನ್ನು ವೈಲೇಷನ್ ಮಾಡಿದ್ದೀರಿ ಅಂಥೇಳಿ ಆ ತೆರವಿನ ಆದೇಶ ಮಾಡಿದರು ಸರ್. ಅಲ್ಲೇನು ಮಾಡ್ತಾರಂದ್ರೆ ಸರ್, ಇವರು ಆ ಪ್ರಸ್ತಾವನೆಯನ್ನು ಇಟ್ಕೊಂಡು ಅದಕ್ಕೆ ತೆರವಿನ ಆದೇಶ ಮಾಡ್ತಾರಲ್ಲ ಸರ್, ಆ ಪ್ರಸ್ತಾವನೆಯಲ್ಲಿ ದೋಷಪೂರಿತವಾದ ಅಳತೆಗಳನ್ನು, ಅಂದರೆ ಈಗ 2 ಇರ್ತದಲ್ಲ ಸರ್, ಒಂದು ಎಕ್ಸಂಪ್ಷನ್ ಮಾಡುವಂತಹ, ಅಂದರೆ ಪೆನಲೈಸ್ ಮಾಡಿ ಎಕ್ಸಂಪ್ಟ್ ಮಾಡುವಂಥಕ್ಕೆ ಲಿಮಿಟೆಡ್ ಇರುವಂತಹ ರೀತಿಯ ಮೆಸರ್ಮೆಂಟನ್ನು ತೋರಿಸಿದ್ದಾರೆ ಸರ್. ಆ ಇಂಜಿನಿಯರ್ ಕೊಟ್ಟು ಆಧಾರದ ಮೇಲೆ ಕಮಿಷನರ್ ಅವರು ಹಾಕಿದ್ದಾರೆ ಸರ್. ನಾನು ಮತ್ತೆ ಅದನ್ನು ಫಾಲೋ ಮಾಡಿ ಲೆಟ್ರ್ ಕೊಟ್ಟಿದ್ದೀನಿ ಸರ್. ದೋಷಪೂರಿತ ಅಳತೆ ಇದೆ, ಹೆಂಗೆ ದೋಷಪೂರಿತ ಇದೆ ಅನ್ನೋದಕ್ಕೂ ಕೂಡ ನಾನು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಸರ್. ಈವರೆಗೆ ನನ್ನ ಮರು ಅಳತೆಯನ್ನು ಅವರು ಪರಿಶೀಲನೆ ಮಾಡಿಲ್ಲ ಸರ್. ಈಗ ಡೆಮಾಲಿಷನ್ ತಾತ್ಕಾಲಿಕ ತೆರವಿನ ಆದೇಶ ಹಾಕಿದ್ರು ಸರ್,
ಆ ತೆರವಿನ ಆದೇಶಕ್ಕೆ ಇವರು ಸಹಜವಾಗಿ ಇಲ್ಲಿ ರೀಜನಲ್ ಕಮಿಷನರ್ ಕೋರ್ಟಿಗೆ ಹೋಗ್ಬಿಟ್ಟು ತಡೆಯಾಜ್ಞೆನೂ ತೊಗೊಂಡಿದ್ದಾರೆ ಸರ್. ಸತತವಾಗಿ ಕೆಲಸ ಮಾಡ್ತಿದ್ದಾನೆ ಸರ್ ಆತ. ಅದು ಹೆಂಗೆ ಅಂದರೆ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಂತಾರಲ್ಲ ಸರ್, ಹಾಗೆ ಈಗ ಯಾವ ಅಕ್ರಮಗಳನ್ನು ತಡೆಯಬೇಕಾದ ಪ್ರಾದೇಶಿಕ ಈ ಆಯುಕ್ತರ ನ್ಯಾಯಾಲಯ ಏನಿತ್ತು ಸರ್, ಅದನ್ನೇ ಹೊರವಾಗಿ ಆತ ತನ್ನ ಅಕ್ರಮಕ್ಕೆ ಬಳಸ್ಕೋತಾ ಇದ್ದಾನೆ ಸರ್. ಈ ಕ್ಷಣದವರೆಗೂ ಕೂಡ ಆತನ ಕೆಲಸಗಳು ಮುಂದುವರೆದೇ ಇದ್ದಾವೆ ಸರ್. ಈಗ ಹೋರಾಟಗಾರನೇ ವಿಕ್ಟಿಮೈಸ್ ಆಗಿರುವ ಈ ನಿಮ್ಮ ಪ್ರಕರಣದಲ್ಲಿ ಮುಂದಿನ ನಿಮ್ಮ ಹೋರಾಟ ಯಾವ ದಾರಿಯಲ್ಲಿ ಇರ್ತದೆ ಸರ್? ಈಗ 3ನೇ ತಾರೀಕಿಗೆ ಹಿಯರಿಂಗ್ ಇದೆ ಸರ್ ರೀಜನಲ್ ಕಮಿಷನರ್ ಕೋರ್ಟಲ್ಲಿ ಸರ್. ಅವರು ಅಲ್ಲಿ 3ನೇ ತಾರೀಕಿಗೆ ಇವರು ತೆರವು ಮಾಡ್ಬೇಕು ಸರ್. ಈಗ ಏನಾಗಿದೆ ಸರ್, ಇದು ಒಂದು ಪ್ರಕರಣ ಅಲ್ಲ ಸರ್, ಸಾವಿರಾರು ಲಕ್ಷಾನುಗಟ್ಟಲೆ ಪ್ರಕರಣ ಇದೆ ಸರ್. ಬೆಂಗಳೂರಲ್ಲಿ ಈ ಥರದ್ದು ತುಂಬ ಪ್ರಕರಣಗಳಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಯಾವುದೇ ಒಬ್ಬ ವ್ಯಕ್ತಿ ನಿರ್ಮಾಣ ಮಾಡ್ತಾನೆ ಮನೆ ಅಂದರೆ ಆತ ಎಲ್ಲ ಷರತ್ತುಗಳು ಉಪವಿಧಿಗಳು ಅವೇನು ಲಾಸ್ ಇದೆ ಅದಕ್ಕೆ ಪೂರಕವಾಗಿ ಆತ ಮಾಡ್ಕೋಬೇಕು ಸರ್. ನಂಬರ್ 2, ಮನೆ ಮುಗಿದ ಮೇಲೆ ಆತ CC ಮತ್ತು OC ಆಕ್ಯುಪೇಷನ್ ಸರ್ಟಿಫಿಕೇಟ್ ಅವನ್ನು ತೊಗೊಳ್ಳೇಬೇಕು ಸರ್. ತೊಗೊಂಡ ಮೇಲೆ ಆತ ಮುಂದಿನ ಮಾಡ್ಬೇಕು ಸರ್. ಈಗ ಆತ ಹೆಂಗೆ ಹೇಳ್ತಿದ್ದಾನೆಂದರೆ, ಕೋರ್ಟ್ ಪ್ಲೀನ ನಾನು ನೋಡಿದೆ ಸರ್, ನನಗೆ ಅದ್ರ ಕಾಪಿ ಸಿಕ್ತು. ನಾನಿಲ್ಲ, ಜಾನ್ವರಿಲಿ ನಾನು ಗೃಹ ಪ್ರವೇಶ ಮಾಡ್ಕೊಂಬಂದಿದ್ದೀನಿ ಅಂತ. ಅಂದರೆ ನಮ್ಮಲ್ಲೇನು ಪಂಚಾಂಗದ ಆಡಳಿತ ಇದೆಯಾ ಅಥವಾ ರಾಜ್ಯಾಂಗದ ಆಡಳಿತ ಇದೆಯೋ? ಇಲ್ಲಿ ಆಕ್ಯುಪೇಷನ್ ಸರ್ಟಿಫಿಕೇಟು ಮತ್ತು CCದು ರೂಲ್ಸ್ ಇದೆಯಲ್ಲ ಸರ್, ಇದೇನು ಅಪ್ಲೈ ಆಗ್ತದೋ ಏನೋ? ಯಾವನು ಬೇಕೋ ಅವನು ಮನಸ್ಸಿಗೆ ತಿಳಿದಂಗೆ ಮನೆ ಕಟ್ಕೊಂಡೆ ನಾನು ಪಂಚಾಂಗದ ಪ್ರಕಾರ ಮನೆ ಗೃಹ ಪ್ರವೇಶ ಮಾಡಿ ವಾಸ ಮಾಡ್ತಿದ್ದೀನಿ ಅಂತಂದರೆ ಸ್ಟೇ ಸಿಗ್ತದೋ ನನಗೆ ಗೊತ್ತಿಲ್ಲ ಸರ್. ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಸತ್ಯ ಸರ್. ಈಗ ಅಂತಿಮವಾಗಿ ಈ ನಿಮ್ಮ ಹೋರಾಟದ ಕೊನೆಯ ಘಟ್ಟ ಯಾವ ರೀತಿ ಎಲ್ಲಿಯವರೆಗೆ ಇರ್ತದೆ ಸರ್? ಇದು ನಾನೇನು ಅಂದ್ಕೊಂಡಿದ್ದೀನಿ ಸರ್, ಇದು ವೈಯಕ್ತಿಕ ಹೋರಾಟ ಅಷ್ಟೇ ಅಲ್ಲ, ಇದು ಒಂದು ಸಾಮಾಜಿಕ ಹೋರಾಟ. ಬೇರೆ ಬೇರೆ ಗೆಳೆಯರು ಕೂಡ ಇದಕ್ಕೆ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳೋ ಗೆಳೆಯರು ಇದ್ದಾರಲ್ಲ ಸರ್, ಪ್ರಗತಿಪರ ಗೆಳೆಯರೆಲ್ಲ ಇದ್ದಾರೆ. ಈಗ ಇದನ್ನೇನಂದ್ರೆ ಒಂದು ಇಶ್ಯೂ ಮಾಡಬೇಕಂತ ಸರ್, ಇದು ಪರ್ಸ್ನಲಿ ಅನ್ನೋದಕ್ಕಿಂತ ಅಲ್ಲಿ ತುಂಬ ಜನ ಬಾಯಿ ಸತ್ತವ್ರಿಗೆ, ಧ್ವನಿ ಇಲ್ದವರಿಗೆ ಸರ್ ಇದು ಅದುಮೇ ಬಿಡ್ತಾರೆ ಸರ್ ಇವರು. ಈ ಥರದ ಧೋರಣೆ ಅಂದರೆ, ಈಗ ಈವನ್ ಕಂಪ್ಲೇಂಟ್ ಕೊಟ್ಟು ಇಷ್ಟೆಲ್ಲ ನಾನು ಹಿಂದೆ ಬಿದ್ದರೂ ಕೂಡ ಇವರು ಒಂಥರ ಅದೇನಂತಾರೆ ಫೆಟರ್ನಿಟಿ ಆಫ್ ಬ್ಯೂರೋಕ್ರಸಿ ಅಂತಾರಲ್ಲ ಸರ್, ಆ ಥರದ್ದು ನಡೀತಿದೆ ಅಂತ ಕಾಣಿಸುತ್ತೆ. ನೀನು ಹಂಗೆ ಮಾಡು, ನಾನು ಹಿಂಗೆ ಮಾಡು ಅಂತ. ಟು ಬಿ ನಿಮಗೆ ಹೇಳೋದು ಏನಂದರೆ ಸರ್, ನನಗೆ ಸಮಾಧಾನ ಮಾಡೋಕ್ಕೆ ಬರ್ತಾರೆ ಸರ್ ಅಧಿಕಾರಿಗಳು ಕೂಡ. ಸರ್ ನೋಡಿ ಏನೋ ಪಾಪ ಮಾಡ್ಕೊಂಬಿಟ್ಟಿದ್ದಾನೆ. ಅರೆ ಇದು ಪಾಪದ ಪ್ರಶ್ನೆ ಅಲ್ಲಪ್ಪ, ಇದು ಕಷ್ಟ ಇದೆ ತುಂಬ. ರೂಲ್ಸ್ ಎಲ್ಲ ವೈಲೇಷನ್ ಮಾಡಿದ್ದಾರೆ ಅವರು. ಹಾಂ ಸರ್, ಈಗ ನನ್ನ ಕಡೆಗೆ 2 ಫೀಟ್ ಅವ್ರ ಮೇಲೆ ಕಂಪ್ಲೀಟ್ ಎಳ್ಕೊಂಡು 12 ಅಡಿ ಗೋಡೆ ಕಟ್ಟಿದ ತಕ್ಷಣವೇ ನನಗೆ ನಾನು ಸೋಲಾರ್ ಏನು ಮೊದಲು ಕಟ್ಕೊಂಡಿದ್ನಲ್ಲ ಸರ್, ಅದಕ್ಕೆ ನೆರಳು ಬೀಳೋಕ್ಕೆ ಶುರುವಾಯ್ತು. ನಾನು ಯಾರಿಗೆ ದೂರಬೇಕು? ಮನೇಲಿ ವಯಸ್ಸಾದವ್ರು ಇದ್ದಾರೆ, ಬಿಸಿ ನೀರು ಬೇಕು ಅಲ್ವಾ ಸರ್? ಈ ಥರದ ಪ್ರಶ್ನೆಗಳಿದೆ ಸರ್. ಆಮೇಲೆ ಈ ಕ್ಷಣಕ್ಕೂ ನೀವು ಬಂದು ನೋಡಿದರೆ ಸರ್, ಆತ ಏನು ಹೈಟ್ ಜಾಸ್ತಿ ಮಾಡ್ಕೊಂಡಿದ್ದಾನಲ್ಲ ಸರ್, ಆತ ಗ್ರೌಂಡ್ದು ನನ್ನ ಮನೆಯ ಗೋಡೆ ವಾದ ಬಂದಿರೋದನ್ನು ಈ ಕ್ಷಣಕ್ಕೂ ನೀವು ನೋಡ್ಬೋದು ಸರ್. ಏನಂದರೆ ಕಾರ್ಪೊರೇಷನ್ನವರು ಗಟ್ಟಿಯಾಗಿ ನಿಂತ್ಕೋಬೇಕು, ಮರು ಅಳತೆ ಮಾಡಬೇಕು ಸರ್. ಆಮೇಲೆ OC ಮತ್ತು CC ಪಡಿಲಾರ್ದೆ ಆತ ಏನು ಅಲ್ಲಿದ್ದಾನೆ ಆತನ್ನು ತೆರವು ಮಾಡಿಸ್ಬೇಕು ಸರ್. ಫಸ್ಟು ಏನು ಸರ್, ಕಾನೂನು ಗೆಲ್ಲಬೇಕು ಸರ್, ನ್ಯಾಯ ಗೆಲ್ಲಬೇಕು. ಆಮೇಲೆ ಅನವಶ್ಯಕವಾಗಿ ಈಗ ಎಲ್ಲರಿಗೂ ತೊಂದರೆ ಆಗಬಾರ್ದಲ್ಲ ಸರ್. ಈಗ ನಮ್ಮಂಥವ್ರಿಗೆ ವಿಕ್ಟಿಮೈಸ್ ಮಾಡೋಕ್ಕೆ ಬಿಡಬಾರ್ದು ಸರ್ ಕಾನೂನುಗಳಿದ್ದು. ನಿಮ್ಗೆ ನೆನಪಿರಲಿ ಸರ್, ಅರ್ಧ ಕಿಲೋಮೀಟ್ರ್ ಕೂಡ ಆಗಲ್ಲ ನಮ್ಮ ಮನೆಗಳಿಗೆ ಮತ್ತು ನಗರಸಭೆಗೆ ಈಗೇನು ಘಟನೆ ನಡೀತಿರೋ ಜಾಗ ಇದೆಯಲ್ಲ ಸರ್, ಏನಪ್ಪ ದೂರ ಇದೆ ಅನ್ನೋಂಗಿಲ್ಲ, ಏನಿಲ್ಲ ಸರ್, ಇಷ್ಟರಲ್ಲೇ ಇದೆ ಕತೆ. ಗಟ್ಟಿಯಾದ ತೀರ್ಮಾನಗಳು ತಗೊಳ್ತಾ ಇಲ್ಲ ಸರ್ ಅಧಿಕಾರಿಗಳು. ಅದಕ್ಕೆ ನಾನು ಕಮಿಷನರಿಗೆ ಕೇಳ್ಕೊತೀನಿ ಸರ್, ಈ ಪ್ರಕರಣನ ನೀವು ಗಂಭೀರವಾಗಿ ತಗೊಳ್ಳಿ. ಇದು ಸೋಷಿಯಲ್ ಇಶ್ಯೂ, ಇದು ಬರೀ ಪರ್ಸ್ನಲ್ ಮ್ಯಾಟ್ರ್ ಅಲ್ಲ. ಇದು ಗಂಭೀರವಾಗಿ ತಗೊಂಡು ಕಾನೂನು ಚೌಕಟ್ಟಿನಲ್ಲಿ ಕಟ್ಟುನಿಟ್ಟಾಗಿ ಕೆಲಸ ಮಾಡಿ. ಪ್ರತಿ ಪತ್ರದಲ್ಲೂ ಸರ್ 12ರಿಂದ 13 ಪತ್ರ ನಾನೇನು ಬರೆದಿದ್ದೀನಿ, ಪ್ರತಿ ಪತ್ರದಲ್ಲೇ ಅವ್ರನ್ನ ಪ್ರಶ್ನೆ ಮಾಡಿದ್ದು ಇದನ್ನೇ ಸರ್. ಕಾನೂನು ಪ್ರಕಾರ ನೀವು ಕೆಲಸ ಮಾಡಿ ಸರ್, ಕಟ್ಟುನಿಟ್ಟಾಗಿ ಕೆಲಸ ಮಾಡಿ, ಅವನ್ನ ಜಾರಿ ಮಾಡಿ ಅಂತಲೇ ಕೇಳ್ತಾ ಬಂದಿದ್ದೀನಿ ಸರ್. ನೋಡೋಣ ಸರ್ ಏನಾಗುತ್ತೋ. ಈಗ 3ನೇ ತಾರೀಕಿಗೆ ರೀಜನಲ್ ಕೋರ್ಟ್ದು ಹಿಯರಿಂಗ್ ಇದೆ, ನೋಡೋಣ ಸರ್ ಅಲ್ಲಿ ನಾನೇನು ಮಾಡೋಕ್ಕೆ ಸಾಧ್ಯನೋ, ಹೆಂಗೆ ಇಂಟರ್ವ್ಯೂನ್ ಆಗಬೇಕು ಅದನ್ನೆಲ್ಲ ನೋಡೋಣ ಸರ್. ಆಮೇಲೆ ಇದು ನಾನು ಸೋಷಿಯಲ್ ಇಶ್ಯೂ ಮಾಡಬೇಕಲ್ಲ ಸರ್, ಈವರೆಗೂ ಇನ್ನೂ ಮಾಧ್ಯಮಗಳಿಗೆ ತಂದಿಲ್ಲ ಸರ್ ಇದನ್ನು. ಇನ್ನೂ ನಮ್ಮ ದೇಶದಾಗ ಗಾಂಧಿ ಆಗಲಿ ಅಂಬೇಡ್ಕರ್ ಆಗಲಿ ಜೀವಂತ ಇದ್ದಾರಂತಲೇ ನಮ್ಮ ಭಾವನೆ ಅಲ್ಲ ಸರ್. ಹೇಳ್ತಾ ಬಂದಿದ್ದೀನಿ ಸರ್ ಅವರಿಗೆ, ಈ ಅನ್ಯಾಯದ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಟೆಂಟ್ ಹಾಕಬೇಕಾಗಿ ಬರ್ತದೆ ನಮ್ಮ ಇದ್ರ ಮುಂದೆ ಅಂತ. ಸಾರ್ವಜನಿಕ ಪ್ರಶ್ನೆ ಆಗಿ ಮಾರ್ಪಾಟಾದಾಗ ಅದು ಒಂದು ದೊಡ್ಡ ಇದು ಪಡೆದಾಗ ನೀವು ಉತ್ತರದಾಯಿತ್ವ ನಿಮ್ಮದು ಅವಾಗ ಉತ್ತರದಾಯಿ ಆಗಲೇಬೇಕು, ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಬರ್ತಿದ್ದೀನಿ ಸರ್. ನೋಡೋಣ ಸರ್ ಏನಾಗುತ್ತೋ.